ಹಾಯ್ ಗೈಸ್, ಈ ಭೂಮಿ ಮೇಲೆ ಸುಮಾರು 8 ಬಿಲಿಯನ್ ಜನರು ಇದ್ದೇವೆ ಅಲ್ಲ. ಆದರೆ ಒಂದು ಸರಿ ಊಹಿಸಿ ನೋಡಿ, ಆ ಸಂಖ್ಯೆ 0 ಆಗಿದ್ದರೆ ಹೇಗಿರುತ್ತಿತ್ತು? ಮೊದಲ ಮನುಷ್ಯನೇ ಹುಟ್ಟದೇ ಇದ್ದಿದ್ದರೆ, ಒಂದು ಉಸಿರು ತೆಗೆದುಕೊಳ್ಳದೆ ಇದ್ದಿದ್ದರೆ ಈ ಜಗತ್ತು ಹೇಗಿರುತ್ತಿತ್ತು? ನಗರಗಳು ಇಲ್ಲ, ಇಂಟರ್ನೆಟ್ ಇಲ್ಲ, ಒಂದು ದೊಡ್ಡ ಕಾಡು ಮಾತ್ರ, ಯಾವ ನಿಯಂತ್ರಣವೂ ಇಲ್ಲದ ಗ್ರಹ. ಇಲ್ಲಿ ಭಾರಿ ದೈತ್ಯ ಪ್ರಾಣಿಗಳು ಮತ್ತು ಖಂಡಗಳನ್ನೇ ಆಳುತ್ತಿದ್ದವು. ಮನುಷ್ಯರು ಇಲ್ಲದಿದ್ದರೆ ಭೂಮಿ ನಿಜಕ್ಕೂ ಉತ್ತಮವಾಗಿರುತ್ತಿರುತ್ತಾ, ಅಥವಾ ನೋಡೋಕೆ ಕಣ್ಣುಗಳೇ ಇಲ್ಲದ ಕತ್ತಲೆ ಕೊಠಡಿಯಲ್ಲಿಟ್ಟಿರುವ ಒಂದು ಸೂಪರ್ ಬ್ಯೂಟಿಫುಲ್ ಪೇಂಟಿಂಗ್ ನಂತೆ ಆಗುತ್ತಿತ್ತ? ನನ್ನ ಜೊತೆ ಇರಿ ಫ್ರೆಂಡ್ಸ್, ಯಾಕಂದರೆ ಮನುಷ್ಯರಿಲ್ಲದ ಭೂಮಿಯ ರೂಪ ನೀವು ಊಹಿಸೋದಕ್ಕಿಂತ ಹೆಚ್ಚು ಭಯಾನಕವೂ ಅಷ್ಟೇ ಸುಂದರವೂ ಆಗಿರುತ್ತದೆ. ಸೊ ಗೈಸ್, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮಗೆ ಎಲ್ಲವೂ ಗೊತ್ತಾಗುತ್ತದೆ. ರೆಡಿನಾ? ಲೆಟ್ಸ್ ಡೈವ್ ಇಂಟು ವಿಡಿಯೋ. ಈ ಭೂಮಿ ಮೇಲೆ ಮನುಷ್ಯರು ಎಂದಿಗೂ ಇರದೇ ಇದ್ದಿದ್ದರೆ ಹೇಗಿರುತ್ತಿತ್ತು? ಯುದ್ಧಗಳಿಲ್ಲ, ಮಾಲಿನ್ಯವಿಲ್ಲ, ನಾವು ಮೊದಲಿನಿಂದಲೇ ಇಲ್ಲದೆ ಇದ್ದಿದ್ದರೆ. ಸುಮಾರು 6 ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ನಮ್ಮ ಪೂರ್ವಜರು ನೆಟ್ಟಗೆ ನಿಲ್ಲಲು ಪ್ರಯತ್ನಿಸಿ, ಅದೇ ವೇಳೆ ಆ ವಂಶವೇ ಅಂತ್ಯವಾಗಿದ್ದರೆ, ಅದೇನಾದರೂ ಆಗಿದ್ದರೆ ಭೂಮಿ ಇವತ್ತು ಯಾರು ನೋಡದ ಒಂದು ಅದ್ಭುತ ಪೇಂಟಿಂಗ್ ಆಗಿರುತ್ತಿತ್ತು. ನಾವು ನಮಗೆ ರಾಜರು ಅಂತ ಭಾವಿಸ್ಕೊಳ್ತಾ ಇದ್ದೀವಲ್ಲ. ಅಣುಬಾಂಬ್ಗಳನ್ನ ತಯಾರಿಸಿದ್ದೇವೆ, ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ, ಕಾಡುಗಳನ್ನು ಕಡೆದು ರಸ್ತೆಗಳನ್ನಾಗಿ ಮಾಡಿದ್ದೇವೆ. ಆದರೆ ಭೂಮಿಗೆ 4.5 ಬಿಲಿಯನ್ ವರ್ಷಗಳ ಇತಿಹಾಸ ಇದೆ. ನಾವು ಇಲ್ಲಿ ಇದ್ದ ಸಮಯ ಅತ್ಯಂತ ಚಿಕ್ಕದು. ಭೂಮಿ ಇತಿಹಾಸವನ್ನ 24 ಗಂಟೆಗಳಂತೆ ತೆಗೆದುಕೊಂಡ್ರೆ ಮನುಷ್ಯರು ರಾತ್ರಿ 11:58ಕ್ಕೆ ಹುಟ್ಟಿದಂತೆ. ಆದರೆ ಆ ಕೊನೆಯ 2 ನಿಮಿಷಗಳಲ್ಲೇ ಇಲ್ಲದಿದ್ದರೆ ಈ ಜಗತ್ತು ಹೇಗಿರುತ್ತಿತ್ತು? ಬನ್ನಿ ನೋಡೋಣ. ನೀವು ಇಂದು ನೋಡುವ ಪಾರ್ಕ್ಗಳು, ಹೊಲಗಳು ಎಲ್ಲ ಪ್ಲಾನೆಡ್ ಬೈ ಹ್ಯೂಮನ್ಸ್. ಆದರೆ ಮನುಷ್ಯರು ಇಲ್ಲದಿದ್ದರೆ ನಿಮ್ಮ ಮನೆಯ ಹೊರಗಡೆ ಪೂರ್ಣ ಕಾಡೇ ಇರುತ್ತಿತ್ತು. ಸಿಂಹಗಳು, ಆನೆಗಳು ಆಫ್ರಿಕಕ್ಕೆ ಮಾತ್ರ ಸೀಮಿತ ಅಂತ ನಾವು ಅನ್ಕೊಳ್ತೀವಿ. ಅದು ತಪ್ಪು ಫ್ರೆಂಡ್ಸ್. ಅವು ಈಗ ಆಫ್ರಿಕಾದಲ್ಲಿ ಹೆಚ್ಚಾಗಿರುವುದಕ್ಕೆ ಕಾರಣ ಮನುಷ್ಯರಿಂದ ತಪ್ಪಿಸಿಕೊಳ್ಳಲು ಕಲಿತಿದ್ದರಿಂದ. ಮನುಷ್ಯರು ಇರದೇ ಇದ್ದಿದ್ದರೆ 5 ದೊಡ್ಡ ಪ್ರಾಣಿಗಳು ಪೂರ್ಣ ಜಗತ್ತಿನಲ್ಲೇ ಇರುತ್ತಿದ್ದವು. ಅಮೆರಿಕದಲ್ಲಿ ಮ್ಯಾಮ್ಥೋಸ್, ಮಾಸ್ಟರ್ಡೋನ್ಗಳ ಗುಂಪುಗಳು. ಯುರೋಪಿನಲ್ಲಿ ಇಂದಿನ ಆನೆಗಳಿಗಿಂತ ಡಬಲ್ ಸೈಜ್ನ ಪ್ರಾಣಿಗಳು ಇವು. ದಕ್ಷಿಣ ಅಮೆರಿಕದಲ್ಲಿ ಚಿಕ್ಕ ಕಾರಿನ ಸೈಜಿನ ಆರ್ಮೋಡಿಲಸ್ಗಳು, ಮನೆಯಷ್ಟೇ ಉದ್ದದ ಸ್ಲಾತ್ಗಳು. ಜಗತ್ತು ತುಂಬಾ ಬಿಗ್ ಮತ್ತೆ ನಾಯಿಸಿಯಾಗಿ ಇರುತ್ತಿತ್ತು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮನುಷ್ಯರು ಇಲ್ಲದಿದ್ದರೆ ಭೂಮಿ ಕೇವಲ ಹಸಿರಾಗಿರಲಿಲ್ಲ, ಅದು ತುಂಬಾ ವೈಲ್ಡ್ ಮತ್ತು ಬ್ಯಾಲೆನ್ಸ್ಡ್ ಆಗಿರುತ್ತಿತ್ತು. ನಮಗೆ ಕ್ರಮ ಅಂದ್ರೆ ಇಷ್ಟ. ಅಂದರೆ ಮರಗಳು ನೆಟ್ಟನೆ ಸಾಲಿನಲ್ಲೇ ಇರಬೇಕು, ಹೊಲಗಳು ಫ್ಲಾಟ್ಗಳಾಗಿ ಇರಬೇಕು. ಆದರೆ ಪ್ರಕೃತಿಗೆ ಹಾಗಲ್ಲ. ಭಾರಿ ಆನೆಗಳು, ಎಮ್ಮೆಗಳು ಮರಗಳನ್ನು ಉರುಳಿಸಿ ತೆರೆದ ಹುಲ್ಲುಗಾವಲುಗಳಂತಾಗಿ ಸೃಷ್ಟಿಸಿವೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಫ್ರೆಂಡ್ಸ್, ಸ್ವಲ್ಪ ಭಯಾನಕವೂ ಹೌದು. ಎವಲ್ಯೂಷನ್ಗೆ ಖಾಲಿ ಜಾಗ ಇಷ್ಟವಿಲ್ಲ. ನಾವು ಇಲ್ಲದಿದ್ದರೆ ನಮ್ಮ ಮೊದಲಿನ ಜಾಗದಲ್ಲಿ ಇನ್ನೇನಾದರೂ ಬೆಳೆಯುತ್ತಿತ್ತ? ಚಿಂಪಾಂಜಿಗಳು ಶಸ್ತ್ರ ಹಿಡಿದಿರಬಹುದಾ? ಡಾಲ್ಫಿನ್ಗಳು ನೀರಿನ ಕೆಳಗೆ ನಗರಗಳನ್ನು ಕಟ್ಟಿರಬಹುದಾ? ಸೈನ್ಸ್ ಹೇಳುತ್ತದೆ ಇಲ್ಲ ಅಂತ. ನಮಗೆ ಬುದ್ಧಿ ಒಂದು ರೇರ್ ಆಕ್ಸಿಡೆಂಟ್. ಹವಾಮಾನ ಬದಲಾವಣೆಯಿಂದ, ಬೇಯಿಸಿದ ಆಹಾರಗಳನ್ನು ತಿನ್ನುವುದರಿಂದ, ನಿರ್ದಿಷ್ಟ ಮ್ಯೂಟೇಷನ್ಗಳಿಂದ, ಇವೆಲ್ಲದರಿಂದ ನಾವು ಹೀಗೆ ಆಗಿದ್ದೇವೆ. ಇಲ್ಲದಿದ್ದರೆ ಇನ್ನೂ ಆದಿಮಾನವನ ಸ್ಥಿತಿಯಲ್ಲೇ ಇರುತ್ತಿದ್ದೆವು. ನಾವು ಭೂಮಿಯ ಅವೇರ್ನೆಸ್ ಇದ್ದ ಹಾಗೆ ಸೂರ್ಯಾಸ್ತವನ್ನು ನೋಡಿ ಭಾವಾತ್ಮಕವಾಗುತ್ತೇವೆ, ಸಂಗೀತವನ್ನು ರಚಿಸುತ್ತೇವೆ. ಭೂಮಿ ನಮ್ಮಿಲ್ಲದೆ ಬದುಕಬಹುದು, ಆದರೆ ತಾನು ಬದುಕುತ್ತಿದ್ದೆ ಅನ್ನೋದನ್ನ ಅದೇ ಅರಿಯಲಿಲ್ಲ. ಹೀಗಾಗಿ ಮನುಷ್ಯರು ಎಂದಿಗೂ ಅಭಿವೃದ್ಧಿಯಾಗದೇ ಇದ್ದಿದ್ದರೆ ಭೂಮಿ ಡೈನೋಸಾರ್ಸ್ಗಳಂಥ ದೈತ್ಯಗಳಿಂದ ತುಂಬಿದ ವೈಲ್ಡ್ ಲೋಕವಾಗಿರುತ್ತಿತ್ತು. ದಟ್ಟ ಕಾಡುಗಳು, ಭಾರಿ ವಲಸೆಗಳು, ಶುದ್ಧ ಸಾಗರಗಳು, ಅದ್ಭುತ ಜೈವ ವೈವಿಧ್ಯ ಅಂದರೆ ಬಯೋಡೈವರ್ಸಿಟಿ. ಆದರೆ ಕತೆ ಇಲ್ಲದ ಜಗತ್ತಾಗುತ್ತಿತ್ತು. ಕತೆ ಹೇಳುವವರು ನಾವು. ಪರ್ವತಗಳಿಗೆ ಹೆಸರನ್ನಿಟ್ಟಿದ್ದೇವೆ, ನಕ್ಷತ್ರಗಳಿಗೆ ಅರ್ಥವನ್ನು ನೀಡಿದ್ದೇವೆ. ನಮ್ಮ ಅಸ್ತಿತ್ವ ಡಬಲ್ ಎಡ್ಜ್ ಸ್ವರ್ಡ್ ಅಂತದ್ದು. ನಾವು ಭೂಮಿಯನ್ನ ನಾಶ ಮಾಡಬಲ್ಲೆವು, ಆದರೆ ಅದರ ಸೌಂದರ್ಯವನ್ನು ಅನುಭವಿಸಬಲ್ಲ ಏಕೈಕ ಪ್ರಾಣಿ ಕೂಡ ನಾವೇ. ಮುಂದಿನ ಬಾರಿ ಹೊರಗೆ ಹೋಗಿ ಒಂದು ಪಕ್ಷಿ ಅಥವಾ ಮರವನ್ನು ನೋಡಿದಾಗ ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್, ಭೂಮಿಗೆ ನಮ್ಮ ಅವಶ್ಯಕತೆ ಇಲ್ಲ ಬದುಕಲು, ಆದರೆ ಅದನ್ನು ನೋಡುವ ಅದೃಷ್ಟ ನಮಗಿದೆ. ಈ ಕತೆ ಒಳ್ಳೆಯ ಅಂತ್ಯಕ್ಕೆ ಬರಬೇಕೆಂದರೆ ಅದು ನಮ್ಮ ಕೈಯಲ್ಲಿದೆ. ಭೂಮಿ ನಮ್ಮಿಲ್ಲದೆ ಬದುಕಬಲ್ಲದು, ಆದರೆ ನಾವು ಭೂಮಿಯೊಂದಿಗೆ ಬದುಕಲು ಕಲಿಯಬಹುದಾ? ವಾಟ್ ಯು ಥಿಂಕ್ ಗೈಸ್? ಕಾಮೆಂಟ್ಸ್ ನಲ್ಲಿ ಹೇಳಿ. ಈ ಪಯಣದಲ್ಲಿ ನಾವು ಇಲ್ಲದ ಜಗತ್ತನ್ನು ನೋಡಿದ್ದೇವೆ, ಆದರೆ ನಿಜವಾದ ಸತ್ಯ ಏನು ಗೊತ್ತಾ? ನೀವು ಇಲ್ಲಿದ್ದೀರಿ, ನೀವೇ ಭೂಮಿಯ ಕಣ್ಣು, ಕಿವಿ, ಹೃದಯ. ನೀವು ಇಲ್ಲದಿದ್ದರೆ ಈ ಸೌಂದರ್ಯವನ್ನು ಯಾರು ಅನುಭವಿಸುತ್ತಿದ್ದರು? ಆದರೆ ಈಗ ನಮ್ಮ ಕತೆ ಒಂದು ಮಹತ್ವದ ತಿರುವಿನ ಬಳಿ ಇದೆ. ನಾವು ಮಾತಾಡಿದ ಆ ಹಸಿರು ವೈಲ್ಡ್ ಭೂಮಿಯನ್ನು ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಕಳೆದುಕೊಳ್ಳುತ್ತಿದ್ದೇವೆ. ಜಗತ್ತನ್ನು ಗೆಲ್ಲಲು ಅಲ್ಲ, ಅದನ್ನು ಕಾಪಾಡಲು ನಮ್ಮ ಮೆದುಳನ್ನು ಬಳಸಬೇಕು. ಹಾಗಾದರೆ ನಮ್ಮ ಜೊತೆ ಸೇರಿ ಸಬ್ಸ್ಕ್ರೈಬ್ ಮಾಡಿ,
ನೀವು ಒಂದು ಚಾನಲ್ ಮಾತ್ರ ಅಲ್ಲ, ಒಂದು ಆಲೋಚನೆಯನ್ನು ಬೆಂಬಲಿಸುತ್ತಿದ್ದೀರಿ ಅಂತ ಅರ್ಥ. ಹೀಗೆ ಆಗಿದ್ದರೆ ಹೇಗಿರುತ್ತಿತ್ತು ಎಂದು ಪ್ರಶ್ನಿಸುವ ಕೊನೆಯ ಪೀಳಿಗೆ ನಾವು ಆಗಬಹುದು. ಬನ್ನಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಏಕೈಕ ಮನೆ ಭೂಮಿಯನ್ನು ಒಟ್ಟಾಗಿ ಕಾಪಾಡೋಣ. ಈಗಲೇ ಕೆಳಗಿನ ರೆಡ್ ಬಟನ್ ಅನ್ನು ಒತ್ತಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.